ಮಾತು ಕೊಟ್ಟಂತ ಸರ್ಕಾರ ಮಾತು ತಪ್ತಾ ಇದೆ. ಅವರು ಮನುಷ್ಯರಲ್ವಾ? ಅವ್ರಿಗೂ ಒಂದು ಜೀವನ ಅನ್ನೋದಿಲ್ವಾ? ಅವ್ರಿಗೂ ಕುಟುಂಬ ಅನ್ನೋದಿಲ್ವಾ? ತಹಸೀಲ್ದಾರ್ ಕೇಳಿದ್ರೆ ಯಾಕ್ರಿ ನೀವು ಹೋಗಿಲ್ಲ? ಯಾರು ಒಬ್ಬ MLA ರಾಜೀನಾಮೆ ಕೊಟ್ಬಿಡ್ತೀನಿ, ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಾಗ ಸಿಮ್ಮು ಕೊಡಲ್ಲ, ಮೊಬೈಲು ಕೊಡಲ್ಲ, ಕೊಟ್ಟರು ಅದಕ್ಕೆ ಕರೆನ್ಸಿ ಕೊಡಲ್ಲ. ನಮ್ಮ ಮನೇಲಿರೋ ಕೋಳಿಗಳು ಕುರಿಗಳು ತಗೊಂಡ್ಬಂದು ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಹಿಂದೆ ಸಹ ಗ್ರಾಮಾಡಳಿತಾಧಿಕಾರಿಗಳು ಏನು ಧರಣಿ ಮುಷ್ಕರ ಮಾಡಿದಾಗ ಅಂದಿನ ಕಂದಾಯ ಸಚಿವರು ಮಾತುಕತೆ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿವೆ ಅಂತೇಳಿ ಮಾತು ಕೊಟ್ಟಂತ ಸರ್ಕಾರ ಮಾತು ತಪ್ತಾ ಇದೆ. ಯಾಕೆ ಇವತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಅವರು ಮನುಷ್ಯರಲ್ವಾ? ಅವ್ರಿಗೂ ಒಂದು ಜೀವನ ಅನ್ನೋದಿಲ್ವಾ? ಅವ್ರಿಗೂ ಕುಟುಂಬ ಅನ್ನೋದಿಲ್ವಾ? ಅದನ್ನ ಯಾಕೆ ಸರ್ಕಾರ ಪರಿಗಣಿಸ್ತಾ ಇಲ್ಲ? ಮಾನ್ಯ ಕಂದಾಯ ಮಂತ್ರಿಗಳು ದಿನಕ್ಕೊಂದೊಂದು ತಿಂಗಳು ಒಂದೊಂದು ಯಾವ್ದೋ ಒಂದು ಇದ್ ಮಾಡ್ತಾ ಇರ್ತಾರೆ. ಆ ಅದಾಲತ್ ಮಾಡ್ಬೇಕು, ಈ ಅದಾಲತ್ ಮಾಡ್ತೇಳಿ. ಅದಾಲತ್ ಮಾಡ್ಬೇಕಂತೇಳಿ ಅಲ್ಲೇ ಏನು ಅವರು ಆದೇಶ ಮಾಡೋದಲ್ಲ. ಅದನ್ನ ಮಾಡಬೇಕಾದ್ರೆ ಗ್ರಾಮಾಡಳಿತಾಧಿಕಾರಿಗಳಿಗೆ ಯಾವ ಒತ್ತಡ ಇದೆ, ಸಿಬ್ಬಂದಿ ಕೊರತೆ ಇದೆ, ಆ ಸಿಬ್ಬಂದಿ ಸಂಪೂರ್ಣವಾಗಿ ಭರ್ತಿ ಮಾಡ್ಬೇಕಂತ ಜವಾಬ್ದಾರಿ ಯಾರ್ದು? ಕಂದಾಯ ಮಂತ್ರಿಗಳದು. ಈಗ ಆಧಾರ್ ಸೀಡಿಂಗ್ ಅಂತ ಮಾಡ್ತಾ ಇದ್ದಾರೆ. ಈಗ ಮುಳುಬಾಗಲ್ದೇ ತಗೊಳ್ಳೋಣ, ಬೆಂಗಳೂರಿಂದ ಬಂದು ಇಲ್ಲ ಬೆಳಗಾವಿಂದನ ಬಂದು ಎಲ್ಲೋ ಇಂದ ಬಂದು 10 ಎಕರೆ ಇಲ್ಲ 100 ಎಕರೆ ತಗೊಂಡಿರ್ತಾರೆ. ಅವ್ನ ಯಾರು ಹುಡ್ಕೊಂಡು ಹೋಗೋದು? ಅವ್ರ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು, ಅವ್ರಿಗೆ ಹೋಗ್ಬೇಕು. ಅಲ್ಲೋದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶಗಳ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಬಗೆಹರಿಸಾಗಲ್ಲ. ಅವ್ರ ಸಮಸ್ಯೆಗಳು ಬಗೆಹರಿಸಿದಾಗ ಅವರ ಒಂದು ಇವ್ರ ಮೇಲೆ ನಾವು ಹೇಳೋದು, ನೀವು ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತೇಳಿ ತಹಸೀಲ್ದಾರ್ ಕೇಳಿದ್ರೆ ಯಾಕ್ರಿ ನೀವು ಹೋಗಿಲ್ಲ? ಆದ್ರೆ ಅವರು ಮನುಷ್ಯರೇ, ಅವ್ರಿಗೂ ಒಂದು ಜೀವನ ಇದೆ. ಅವ್ರೇನ್ ಹೇಳ್ತಾ ಇದಾರೆ? ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸಿರಿ, ದಿನದ 24 ಗಂಟೆ ನಾವು ಗ್ರಾಮೀಣ ಸೇವೆ ಮಾಡಲು ಸಿದ್ಧರಿದ್ದೇವೆ ಅಂತೇಳಿ. ಈ ಆಧಾರ್ ಸೀಡಿಂಗ್ ಅನ್ನೋದು ಒಂದು ಅವೈಜ್ಞಾನಿಕವಾದ, ಅದನ್ನ ಹುಡ್ಕೊಂಡು ಹೋಗ್ಬೇಕು, ಅವ್ರ ಮನೆಗೆ ಹೋಗಿ ಅಲ್ಲಿಂದ ಹೋಗಿ ಅದರೆಲ್ಲ ದಾಖಲೆ ತಗೊಂಡ್ಬಂದು ಮಾಡ್ಬೇಕು. ಇದು ಯಾವ ಲೆಕ್ಕ? ಬಸ್ ಫೇರ್ ಕೊಡಲ್ಲ, ಏನ್ ಅವ್ರಿಗೇನು ವೆಹಿಕಲ್ ಕೊಡ್ತಾರ ಹೋಗಕ್ಕಂತೇಳಿ? ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಿನಿಮಮ್ 1 ದಿನ ಕಳೀತದೆ. ಇಂಥ ಪರಿಸ್ಥಿತಿ ಇರಲಿರುವಾಗ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಾದಂತ ಜವಾಬ್ದಾರಿ ಸ್ಥಾನದಲ್ಲಿರುವ ಮನೆ ಮುಖ್ಯಮಂತ್ರಿಗಳು ಮತ್ತೆ ಕಂದಾಯ ಮಂತ್ರಿಗಳು ವಿಫಲವಾಗ್ತಾ ಇದ್ದಾರೆ. ಯಾಕಂದ್ರೆ ಅವರು ಮನುಷ್ಯಲ್ವಾ? ಇನ್ನ ನಮ್ಮ ಹೆಣ್ಮಕ್ಳು ಅವರಿಗೆ ಯಾವುದೇ ಒಂದು ಸಮಸ್ಯೆ ಇರ್ತದೆ, ಆ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಲ್ಲ. ಈಗ ಪ್ರೆಗ್ನೆಂಟ್ ಆದಂತ ತಿಳ್ಕೊಳ್ಳಿ, ಅವ್ರನ್ನ ಕೆಲಸಕ್ಕೆ ಇದ್ ಮಾಡ್ತಾರೆ. ಅಲ್ಲಿ ಆ ಕೆರೆ ಒತ್ತುವರಿ ಆಗೈತೆ, ಈ ಗೋಮಾಳ ಒತ್ತುವರಿ ಆಗಿದೆ, ಅಲ್ಲಿ ಕಾಂಪೌಂಡ್ ಆಗಿದೆ, ನಾವೇ ಕರೆ ಮಾಡ್ತೀವಿ. ಅವ್ರು ಯಾವ ರೀತಿ ಕೆಲಸ ಮಾಡ್ಬೇಕು? ಒತ್ತಡದಲ್ಲಿ ಕೆಲಸ ಮಾಡಿ ಆರೋಗ್ಯವನ್ನು ಕೆಡಿಸಿಕೊಂಡು ಅವರ ಕುಟುಂಬಕ್ಕೆ ಯಾರು ಹೊಣೆ ಆಗ್ತಾರೆ? ಮುಖ್ಯಮಂತ್ರಿಗಳಾಗ್ತಾರ? ಯಾರು ಒಬ್ಬ MLA ರಾಜೀನಾಮೆ ಕೊಟ್ಬಿಡ್ತೀನಿ, ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಾಗ 10 ನಿಮಿಷ ಇಡೀ ಸರ್ಕಾರನೇ ಬಂದ್ಬಿಟ್ಟು ಅವ್ರಿಗೆ ನಿನ್ಗೇನ್ ಅನುದಾನ ಬೇಕು, ನಿನ್ಗೇನ್ ಬೇಕಂತ ಕೊಡ್ತಾರಲ್ಲ, ಅವರು ಅಷ್ಟೇ. ಸರ್ಕಾರ ಅಲ್ಲ, ಇವ್ರು ಜನಸೇವಕರು ಮಾಡ್ತಾ ಇರುವಂತಹ ಗ್ರಾಮಾಡಳಿತ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳನ್ನು ಈ ಕೂಡಲೇ ಕಂದಾಯ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಗೆಹರಿಸಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ನಮ್ಮ ರೈತ ಸಂಘದಿಂದ ಅವರಿಗೆ ಸಂಪೂರ್ಣ ಬೆಂಬಲ ಸೂಚನೆ ಮಾಡುವ ಜೊತೆಗೆ ಒತ್ತಡ. ಇನ್ನೊಂದು, ಈಗ ಯಾವುದೇ ಬೆಳೆ ಹಾನಿ ಇರ್ಬೋದು, ಮನೆ ಹಾನಿ ಇರ್ಬೋದು, ಅದಕ್ಕೆ ಹೋಗ್ತಾರೆ. ಆ ಮೊಬೈಲ್ಗಳನ್ನು ಕೊಡಲ್ಲ ಅವರು, ಸಿಮ್ಮು ಕೊಡಲ್ಲ, ಮೊಬೈಲು ಕೊಡಲ್ಲ, ಕೊಟ್ಟರು ಅದಕ್ಕೆ ಕರೆನ್ಸಿ ಕೊಡಲ್ಲ, ನೆಟ್ವರ್ಕ್ ಇರಲ್ಲ. ಅವ್ರು ಯಾವ ಪರದಿರ್ಬೇಕು? ಈಗ ಹಳ್ಳಿಗೆ ಹೋಗ್ತಾರೆ. ಹಳೆ ಕಾಲದಲ್ಲಾದ್ರೆ ಏನು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಜನಸಾಮಾನ್ಯ ಸಮಸ್ಯೆ ಬಗೆಹರಿತದ. ಇವತ್ತು ಆ ತರ ಬಗೆಹರಿಸಕ್ಕಾಗ್ತದ? ಒಂದು ಆಫೀಸ್ ಇರಬೇಕು, ಅದರಲ್ಲಿ ಅವ್ರಿಗೆ ಮೂಲಭೂತ ಸೌಕರ್ಯಗಳಿರ್ಬೇಕು, ಎಲ್ಲ ಇರಬೇಕು. ಕನಿಷ್ಠ ಪಕ್ಷ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ಈ ಸರ್ಕಾರ ಯಾವ ರೀತಿ ಗ್ರಾಮ ಲೆಕ್ಕಾಧಿಕಾರಿ ನಡೆಸ್ಕೊಂತ ಇದಾರೆ, ಅವ್ರ ಹಳ್ಳಿಗಳಿಗೆ ಹೋದ್ರೆ ಶೌಚಾಲಯಗಳ ವ್ಯವಸ್ಥೆ ಇರಲ್ಲ ಅವ್ರಿಗೆ. ಅವ್ರು ಯಾವ ರೀತಿ ಹೋಗ್ಬೇಕು? ಇಂತಹ ಅವರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಾದ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಮಾನ್ಯ ಕಂದಾಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅವರ ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ಖಂಡಿತವಾಗ್ಲೂ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರೈತರ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ಏನಾದ್ರು ಇವತ್ತು ನಾಳೆ ಬಗೆಹರಿಸಿದ್ರೆ ಸೋಮವಾರದಿಂದ ನಾವು ನಮ್ಮ ಮನೆಯಲ್ಲಿರೋ ಕೋಳಿಗಳು ಕುರಿಗಳು ತಗೊಂಡ್ಬಂದು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಜೊತೆಗೆ ಮನವಿ ಮಾಡ್ತಾ ಇದ್ದೀವಿ. ಏನಿವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರ ಕೈಗೊಂಡಿದ್ದಾರೋ ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ರಾಜ್ಯ ರೈತ ಸಂಘದಿಂದ ಸಂಪೂರ್ಣ ಬೆಂಬಲ ಸೂಚಿಸುತ್ತಾ, ಈ ಬೆಂಬಲಕ್ಕೆ ನಮ್ಮ ರೈತ ಸಂಘದಿಂದ ಬೆಂಬಲ ಕೋರ್ತಾ ಇವ್ರದ್ದೇನಿದೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇದನ್ನೆಲ್ಲ ಸರ್ಕಾರ ಈಡೇರಿಸ್ಬೇಕಂತ ನಮ್ಮ ರೈತ ಸಂಘದಿಂದ ಒತ್ತಾಯ ಮಾಡುತ್ತಾ, ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಯೋಚಿಸಿ ಇವರಿಗೆ ನ್ಯಾಯಯುತ ಬೇಡಿಕೆಗಳೇನಿದೆಯೋ ಈಡೇರಿಸ್ಬೇಕಂತ ನಮ್ಮ ಒತ್ತಾಯ.